ಅಯ್ಯೋ ಅಯ್ಯೋ ಕಪ್ಪೆ ಆಡ್ದಂಗೆ ಆಡ್ತಾಳೆ. ಕೇಳುತ್ತಿದೆ ಸ್ಟ್ರಾಬೆರಿ ಬೇಕನಾ? ಸರಿ ಚಡ್ಡಿ ಸಿಗ್ತಾ ಅಲ್ಲ ನಿಮ್ಮ ಹುಡುಗ ಹುಡುಗಿ ಜೊತೆ ಬರ್ತಾವನೆ ಅಂತಂದ್ರೆ ಇಬ್ರು ಹುಡುಗಿರು ಯಾರು ಹೇಳು? ನೀವಿಬ್ರಿ. ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ಸ್ಟ್ರಾಬೆರಿ ಬೇಕನಾ? ಸರಿ ಯಾರು ಲಾಸ್ಟ್ ಕಾಣಿಸ್ತಾನೆ ಇಲ್ಲ. ನಯನ ನಯನ ಮಿಸ್ಸಿಂಗ್. ಈ ಪೇಪರಲ್ಲಿ ಹಕ್ಕಿಸ್ರು. ಹೌದಾ? ಕಿತ್ಕೊಳಗಲ್ಲ ಅನ್ಸಿಲ್ಲ ರಾತ್ರಿ ನಿದ್ದೆ ಬಂದಲ್ಲ ಚೆನ್ನಾಗಿಲ್ಲ. ಅಮ್ಮ ನಿದ್ದೆ ಮಾಡ ಹೆಂಗೆ? ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಫ್ಯಾಮಿಲಿ ಜೊತೆ ನಾವು ಹೋಗಿದ್ದೆ ಮಲ್ಪೆ ಬೀಚ್ಗೆ. ಸೊ ತುಂಬ ಚೆನ್ನಾಗಿತ್ತು. ನೋಡಿ ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ. చిరునవ్వు మీ నడక ವಾವ್ ನೈಸ್. ಶೇಖ್ರಿ ಎಂಟಿ ಜೊತೆ ಬಂದಿದ್ದೆಲ್ಲ ಹೆಂಗ ಅನಿಸ್ತೈತೆ? ತುಂಬಾ ಖುಷಿ ಆಯ್ತಿದೆ. ನೀನಲ್ಲ ಶೇಖ್ರಿ, ಬಾಯ್ ಮುಚ್ಚು. ಇಲ್ಲಿ ನನ್ನ ಬದಲು ಅವರೇ ಹೇಳ್ಬಿಡ್ಲಿ. ನೀನು ಹೇಳಿ ಚೆನ್ನಾಗಿ. ಇಲ್ಲ ಅವ್ರು ಹೇಳ್ತಾರೆ. ಮನೇಲಿದ್ದಾಗ ತುಂಬಾ ದುಃಖ ಆಗ್ತಿತ್ತು. ರೂಮಲ್ಲಿ ಬೀಚ್ ಸ್ವಲ್ಪ ಸಮಾಧಾನ ತಗೊಳಕ್ ಬಂದಿದ್ವಿ. ರೂಮಲ್ಲಿ ಮನೆನೇ ತಾನೇ ಅದು. ರೂಮಲ್ಲಿ ಅಂತ ಒಳ್ಳೆ ಏನು ಬಂದಾರ ಮನೆ ಅಂತಾರೆ, ರೂಮ್ ಅಂತಾರೆ, ರೂಮ್ ಮಾಡಿದೀವಿ ಅಂತಾರೆ. ಮುಂಚೆಲ್ಲ ಇದಿರ್ಲೇ ಎಲ್ಲ ಕುತ್ಕೊಳ್ಳೋಕೆ ಚೇರ್ಸ್ ಎಲ್ಲ. ನಾನ್ ಬರ್ತಾ ಇದೀನಿ ಅಂತ ಇದು ಇರ್ಲಿಲ್ಲ. ನಾವು ಬರ್ತಿದೀವಿ. ಲೈಟ್ ಹೌಸ್ ಆ ಕಡೆನೇ ಇದು ಸಿಗೋದು. ಮುಂದಕ್ಕೆ ಬೇಕು ಕುಡಿಯಲ್ವಾ? ಸಿಕ್ಕದು ನೋಡ್ರಿ ಹಿಂಗೆ ಓ ಒಂಟೆ ಬೇರೆ ಐತೆ. ಹುಡುಗಿ ಅವರು ಆಂಟಿ ಜೊತೆ ಬಂದವನಿ ಹುಡುಗಿ ಜೊತೆ ಅಂತೆ. ಇವಾಗ ಧುಮುಕ್ಬಿಡದೆ. ಅಷ್ಟೇ ಹೋಯ್ತಾರೆ ಹಿಂಗೆ ಸೀದಾ.
ಜೀವಿತ ಅಲ್ಲೋಡ್ ನಿಮ್ಮ ಹುಡುಗ ಹುಡುಗಿ ಜೊತೆ ಬರ್ತಾವನೆ ಅಂತಂದ್ರೆ ಇಬ್ರು ಹುಡುಗಿರು ಯಾರು ಹೇಳು? ನೀವಿಬ್ರೆ. ಹುಡುಗಿ ಅಂತೀನಿ ಯಾಕೆ ವೆಬ್ಸ್ ಇದು ಬೀಚ್ ಚಡ್ಡಿ ಗಟ್ಟಿ ಕಟ್ಟಿದ್ಯಾ? ಉದ್ರೋಯ್ತೈತೆ. ಹೆಣ್ಣು ಕೂಡ ನೀನು ಎಷ್ಟು ಬದುಕು ಹೆಣ್ಣು ಕೂಡ ನೀವು ಬದುಕ್ತಾವ. ಅದಕ್ಕೆ ಮೊಬೈಲ್ ಕೊಟ್ಬಿಟ್ಟೆ. ಚಡ್ಡಿ ಮೇಲೆ ಆಡೋಣ ಅಂತಂದೆ. ಜಾಲಿ ಜಾಲಿ ಅಲ್ಲಿ ಆಮೇಲೆ ಕೂರ್ಸೋಣ. ಯಾಕೆ ಆಡಲ್ವಾ? ಮಾಡಲ್ಲ ಚಪ್ಪಲ್ ಬಿಡ್ರಿ. ಇದೆಲ್ಲ ಇರ್ಲೇ ಇಲ್ಲ ತಾನೇ, ಅದು ಕುತ್ಕೊಳಕಲ್ಲ ಹಾಕೋರಲ್ಲ ಅದು. ಇಲ್ಲೇ ಬಿಡ್ರಿ ಚಪ್ಪಲ್ ಎಲ್ಲ. ಬರ್ತೀನಿ. ಐಲ್ಯಾಂಡ್ ಯಾವುದು? ಇದು ಇಲ್ಲಿರೋದಾ ಅಲ್ಲಿರೋದಾ? ಅದು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಲೈಕಲ್ಲ ಗೊತ್ತಿಲ್ಲ. ಯಾಕೆ ಅಲ್ಲಿ ಹೋಯ್ತೈತೆ? ಕಣವ ನೀವು ಮುರುಡೇಶ್ವರಗೂ ಮಲ್ಪೆಗೂ ವ್ಯತ್ಯಾಸ ಇಲ್ಲ. ಒಂಚೂರು ನೀರು ಬಂದೈತೆ ಕಡೆಗೆ. ಕೆರೆ ಕೆರೆ ಅಂತೆ. ಅದಕ್ಕೆ ಒನ್ ಟೈಮ್ ಕರ್ಕೊಂಡ್ ಬಂದವ್ರೆ. ಇಲ್ಲಿ ಇವರು ಒನ್ ಟೈಮ್ ಬೇಡ ಅಪ್ಪ. ಹೌದು ಅವ್ರಂತವ್ರೆ ಕಟ್ಟಿರೋದು ಬೀಚ್. ಯಾಕೆ ಅಮ್ಮ ಬೀಚಿಗೆ ಯಾವ ನೀರು ಹೇಳು? ಮನೆ ಅಂಗಡಿ ಐದ್ರಲ್ಲಿ ಅಡಿಗೆ ಕಷ್ಟ ತಂದ್ಬಿಟ್ಟು ಇದ್ರಲ್ಲಿ ತೋಡ್ಬಿಟ್ಟು ಮನೆ ಕಟ್ತೀಯ? ಇಲ್ಲಿ ಮನೆ ಕಟ್ತೀಯಾ? ಮನೆ ಕಟ್ತೀಯಾ? ವಾಟರ್ ಪ್ರೂಫ್ ತಾನೆ. ಆಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟ. ಅಲ್ಲಿ ಕಣ ಇಲ್ಲೆಲ್ಲ ಆಟ ಆಡೋದು ಇಲ್ಲಿ ಚೆನ್ನಾಗಿ ಬರಲ್ಲ. ಏನು ಏನು ಮಣ್ಣಲ್ಲಿ ಮಣ್ಣು ಮಾಡಿದ್ಯಾ ಅಂದ್ರೆ ಫೋನ್ ಮಣ್ಣಲ್ಲಿ ಮಣ್ಣು ಮಾಡಿದ್ಯಾ ಅಂದ್ರೆ ನಿನ್ನೂ ಯಾವಾಗ ಮಾಡೋದು ಅಂತ ಮಣ್ಣು ಮಾಡೋದು ಗಾಯ್ಸ್. ನನ್ನ ಮಗ ದೊಡ್ಡ ನಮ್ಗೆ ಮಗು ಆದಾಗ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಬೇಡ ಬಾ ಲೂಸಾ. ನೋಡಲ್ಲ ಆಗ್ಲೇ. ನಮ್ಮಮ್ಮ ಯಾರ ಜೊತೆ ಆಟ ಆಡ್ತಾ ಇದೆ ಅಂತಾನೆ ಗೊತ್ತಾಯ್ತಿಲ್ಲ ನನ್ಗೆ. ಹುಚ್ಚಾಟ ನೋಡಿ ಗೈಸ್. ಚಡ್ಡಿ ಸಿಗ್ತಾ ಬರೀ ಇಂಥದೇ. ಬರ್ರಿ 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 ಬರ್ರಿ. ಏನಿದೆಲ್ಲ? ಹೆಂಗ್ಸ್ರು ಮಕ್ಳು ಇರ್ತಾರೆ ಸುಮ್ಮನಿರೋ. ಫೋಟೋ ಅಲ್ಲ ವಿಡಿಯೋ. ಅಯ್ಯೋ ಅಯ್ಯೋ ಕಪ್ಪೆ ಆಡ್ದಂಗೆ ಆಡ್ತಾಳೆ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಕಪ್ಪೆ
ನಮ್ಮಮ್ಮ ಫಸ್ಟ್ ಟೈಮ್ ಬೀಚ್ಗೆ ಹೋಗಿರೋದು, ಸೊ ಅದಕ್ಕೆ ಅವ್ರು ತುಂಬ ಹ್ಯಾಪಿಯಿಂದ ಈ ಮೂಮೆಂಟ್ನೆಲ್ಲ ಎಂಜಾಯ್ ಮಾಡ್ತಾರೆ. ಐ ಆಮ್ ಆಲ್ಸೋ ಹ್ಯಾಪಿ. ಅಲ್ಲಾಡ್ಬಿಡ್ತು. ಮಣ್ಣು ಮಾಡ್ತಾರೆ. ಎರಡು ಅವರ್ ಬೀಚಲ್ಲೆಲ್ಲ ಆಟಾಡಿ ಅಲ್ಲಿಂದ ನಾವು ರೂಮ್ಗೆ ಹೋಗಿ ರೂಮಲ್ಲಿ ಫ್ರೆಶ್ ಅಪ್ ಆಗಿ ರೂಮ್ ಚೆಕ್ಔಟ್ ಮಾಡಿಕೊಂಡು ನಾವು ಹೊರಟಿದ್ದೆ ಉಡುಪಿ ಕೃಷ್ಣ ಟೆಂಪಲ್ಗೆ. ಆದ್ರೆ ಜನ ಹೆಂಗಿರ್ತಾರಪ್ಪ ಇಲ್ಲಿ, ಮನೇಲೆಲ್ಲ ಮೂಲೆಯಲ್ಲೂ ಎಸಿ ಕಂಡಿರ್ತಾರೆ. ಕಡಿಯ ಇಲ್ಲೊಂಚೂರು ತಣ್ಣಗೈತಪ್ಪ. ಕೆಳಗಡೆ ಬಿಸಿಲೇ ಐತೆ. ಸೂರ್ಯ ಟೆಂಪಲ್. ಇಲ್ಲೂ ಫೋನ್ ಯೂಸ್ ಮಾಡೋಂಗಿಲ್ಲ. ಆಲ್ಮೋಸ್ಟ್ ಎಲ್ಲ ಟೆಂಪಲಲ್ಲೂ ಫೋನ್ ಯೂಸ್ ಮಾಡೋಂಗಿಲ್ಲ. ಆ್ಯಕ್ಚುಲಿ ಇದು ಶ್ರೀ ಸದಾಶಿವರುದ್ರ ಟೆಂಪಲ್ ಅಂತ ಹೇಳ್ಬಿಟ್ಟು, ಬಟ್ ಸೂರ್ಯ ಅನ್ನೋ ಹಳ್ಳಿಲಿದೆ ಇದು. ಸೊ ಅದಕ್ಕೋಸ್ಕರ ಸೂರ್ಯ ಟೆಂಪಲ್ ಅಂತ ಹೇಳಿ ಜನ ಹೇಳ್ತಾರೆ. ಇದು ಉಜಿರೆಯಿಂದ ಒಂದು 4 ಕಿಲೋಮೀಟರ್ಸ್ ಇರ್ಬೋದು. ನಾವು ಪ್ರತಿ ಸಲ ಹೋದಾಗೂ ಇಲ್ಲಿ ವಿಸಿಟ್ ಮಾಡೇ ಬರೋದು. ಇಲ್ಲಿನ ವಿಶೇಷತೆ ಏನಂತ ಅಂದರೆ ಇಲ್ಲಿ ಮಣ್ಣಿನ ಹರಕೆ ಬನ ಅಂತ ಇದೆ. ಸೊ ನಾವು ಏನಾದರೂ ವಿಶ್ ಮಾಡ್ತೀವಿ, ಏನಾದರೂ ಹರಕೆ ಹೊತ್ಕೊತೀವಿ ಅಂತಂದರೆ ಮಣ್ಣಿನ ಗೊಂಬೆಗಳು ಮಾಡಿಟ್ಟಿರ್ತಾರೆ. ಸೊ ಅದನ್ನು ಮಣ್ಣಿನ ಹರಕೆ ಬನಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡಿಸಿ ವಿಷ್ನ ಈಡೇರಿಸ್ಕೊಳ್ಳೋದು. ಸೊ ಇದೇ ಇಲ್ಲಿನ ವಿಶೇಷತೆ. ಆ್ಯಂಡ್
ಈ ದಿನದ 12 o'clock ಮಿಡ್ನೈಟಲ್ಲಿ ನನ್ನ ಬರ್ಡೇ ಕೂಡ ಇತ್ತು. ಸೊ ಅದನ್ನು ಹಾಸನ್ ಟೋಲಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಬಿಕಾಸ್ 12 o'clock ಅಲ್ಲೇ ಆಯಿತು, ಅದಕ್ಕೋಸ್ಕರ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ರು. ಹ್ಯಾಪಿ ಬರ್ಡೇ ನಿಂದು, ಹ್ಯಾಪಿ ಬರ್ಡೇ ನಿಂದು, ಹ್ಯಾಪಿ ಬರ್ಡೇ ನಿಂದು, ಹ್ಯಾಪಿ ಬರ್ಡೇ ನಿಂದು. ಮೇ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ನಿಂದು. ಕಟ್ ಮಾಡಿ ದೊಡ್ಡದಾಗೆ ಕಟ್ ಮಾಡಿ. ನಮ್ಮಮ್ಮ ಮಾತಾಡ್ತಾರಂತೆ. ಹ್ಯಾಪಿ ಬರ್ಡೇ ಮಮ್ಮ. ಸೊ ಇಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಜೊತೆಗೆ ಊಟ ಮಾಡಿಕೊಂಡು ನಾವು ಬ್ಯಾಂಗ್ಳೂರ್ಗೆ ಹೋಗಿ ತಲುಪೋ ಅಷ್ಟೊತ್ತಿಗೆ ಮಿಡ್ನೈಟ್ ಆಗಿತ್ತು. ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ. ಮಾರ್ನಿಂಗ್ ಎದ್ದೊಳ್ಳೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು. ನಾನು ಬರ್ಡೇ ಅಂತ ಅಷ್ಟೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಾವು ಡಿನ್ನರ್ ಹೋದ್ವಿ. ಸೊ ಡಿನ್ನರಲ್ಲಿ ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಲವ್ ಯು.